ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಅಷ್ಟೇ ವೈಕುಂಠ ಏಕಾದಶಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಂಡ್ರಿ. ಇನ್ನು ಈ ದಿನ 3 ಯೋಗಗಳಿಂದ ಕೂಡಿರುವಂಥ ಅಂದರೆ ರವಿಯೋಗ, ಸರ್ವಾರ್ಥ ಸಿದ್ಧಿಯೋಗ, ಜೊತೆಗೆ ಸಾಧ್ಯಯೋಗ. ಹಂಗಾಗಿ ಈ ದಿನದ ಪೂಜೆ ಅಂತೂ ತುಂಬಾ ವಿಶೇಷವಾಗಿರುತ್ತೆ. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಈ ದಿನ ಉಪವಾಸ ಇದ್ಬಿಟ್ಟು ಈ ದಿನದ ಏಕಾದಶಿಯನ್ನು ಆಚರಣೆ ಮಾಡಿ ಮತ್ತು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ವೈಕುಂಠ ಏಕಾದಶಿ, ಮೋಕ್ಷದ ಏಕಾದಶಿ, ಮುಕ್ಕೋಟಿ ಏಕಾದಶಿ. ಈ ದಿನ ತುಂಬಾ ವಿಶೇಷವಾದಂತಹ ದಿನ. ವೈಕುಂಠ ಏಕಾದಶಿಯ ಪೂಜೆ ಯಾವ ರೀತಿ ಇರಬೇಕು ಅಂತ ತಿಳಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಹಾಗೆ ಉಪವಾಸ ಯಾವ ರೀತಿ ಮಾಡ್ಕೋಬೇಕು, ಈ ದಿನ ಉಪವಾಸ ಯಾವ ರೀತಿ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ, ನಿರಾಹಾರಿಯಾಗಿ ಮಾಡಿದ್ರೆ ಒಳ್ಳೆಯದಾ ಅಥವಾ ಹಾಲು ಹಣ್ಣು ಜ್ಯೂಸು ತೊಗೊಂಡ್ಬಿಟ್ಟು ನಾವು ಉಪವಾಸ ಮಾಡೋದು ಒಳ್ಳೆಯದಾ, ಯಾವ ನಿಯಮಗಳನ್ನು ಪಾಲಿಸಬೇಕು, ನಾವು ಕೆಲವೊಂದು ವಸ್ತುಗಳನ್ನು ದಾನ ಕೊಡಬೇಕು ಅಂತಾರೆ ಈ ದಿನ. ಈಗ ಧನುರ್ಮಾಸ ಪೂಜೆ ಬೇರೆ ಮಾಡ್ತಾ ಇರ್ತೀವಲ್ವಾ, ವೈಕುಂಠ ಏಕಾದಶಿ ಪೂಜೆಯನ್ನು ಯಾರೆಲ್ಲ ಮಾಡ್ಬೋದು ಅಂತಲೂ ಕೂಡ ತಿಳ್ಕೊಳ್ಳೋಣ. ಏಕಾದಶಿಗೂ ನಮಗೆ ಉಪವಾಸ ಇರೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸಲ ನಾನಾ ಕಾರಣಗಳಿಂದ ಏಕಾದಶಿ ಆಚರಣೆ ಮಾಡೋದಕ್ಕಾಗೋದಿಲ್ಲ. ಈ ಒಂದೇ ಒಂದು ದಿನ ಉಪವಾಸ ಇದ್ದು ಆ ಭಗವಂತನ ಆರಾಧನೆ ಮಾಡೋದ್ರಿಂದ ನಮಗೆ ಎಲ್ಲ ಏಕಾದಶಿ ಆಚರಣೆ ಮಾಡಿದಂಥ ಫಲ ನಮಗೆ ಸಿಗುತ್ತೆ. ಹಾಗಾಗಿ ತಪ್ಪದೆ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅಂಥವರು ನಿಮ್ಮ ದೇಹ ಸ್ಥಿತಿ, ಆರೋಗ್ಯ ಸ್ಥಿತಿಯನ್ನು ನೋಡಿಕೊಂಡು ಈ ಉಪವಾಸ ವ್ರತವನ್ನು ಮಾಡಿ. ಇನ್ನು ಗರ್ಭಿಣಿ ಸ್ತ್ರೀಯರು ಈ ಸಮಯದಲ್ಲಿ ಉಪವಾಸ ಮಾಡೋದು ಬೇಡ. ಬೇಕಾದರೆ ನಿಮಗೆ ಆಚರಣೆ ಮಾಡಲೇಬೇಕು ಅಂತ ಆಸೆ ಇದ್ದರೆ ಇನ್ನು ತಿಂದಂಗೆ ನೀವು ಬೇರೆ ಏನಾದರೂ ತಿಂದ್ಬಿಟ್ಟು ನೀವು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ಬೋದು. ಹಾಲು ಹಣ್ಣು ಬೇರೆ ಏನೇ ತಿಂಡಿ ಪದಾರ್ಥಗಳು ಊಟ ಎಲ್ಲನೂ ಕೂಡ ತಿನ್ಬೋದಾ ಅಂತ ಅಂದರೆ ನಿಮಗೆ ಆಚರಣೆ ಮಾಡಬೇಕಂತ ಮನಸ್ಸಿದ್ರೆ ಮತ್ತು ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ ಅನ್ನೋದಿದ್ದರೆ ನೀವು ಮಾಡ್ಬೋದು. ಆದರೆ ತುಂಬ ಕಷ್ಟಪಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಪ್ರೆಗ್ನೆಂಟ್ ಇರೋರಿಗೆ ನಾನು ಹೇಳ್ತಾ ಇರೋದು, ನೀವು ಆಯಾಸ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮನಸ್ಸಿನಲ್ಲಿ ಆ ಭಗವಂತನ ಸ್ಮರಣೆ ಮಾಡ್ಕೊಳ್ಳಿ. ಆ ದಿನ ಪೂರ್ತಿ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ನೀವು ಭಗವಂತನ ನಾಮನ ಜಪ ಮಾಡಿ. ಅಥವಾ ನೀವು ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರನ ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ಮ ಮನಸ್ಸಿನಲ್ಲೇ ಪಠನೆ ಮಾಡ್ಕೊಳ್ಳಿ. ನೀವು ಏನೇ ಕೆಲಸ ಮಾಡ್ತಾಯಿದ್ರು ಈ ಮಂತ್ರನ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ಖಂಡಿತ ನಿಮಗೂ ಕೂಡ ಏಕಾದಶಿ ಆಚರಣೆ ಮಾಡಿದಂತಹ ಫಲ ನಿಮಗೆ ಸಿಗುತ್ತೆ. ಈ ದಿನ ಭಗವಾನ್ ವಿಷ್ಣು ಲಕ್ಷ್ಮೀ ಸಮೇತರಾಗಿ ಭೂಲೋಕಕ್ಕೆ ಬರ್ತಾರೆ. ಭಕ್ತರನ್ನು ಆಶೀರ್ವದಿಸಲು, ಅವರಿಗೆ ಮೋಕ್ಷವನ್ನು ತೋರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಈ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕಾಗುತ್ತೆ. ಮನೆಯೆಲ್ಲ ಗುಡಿಸಿ ಸಾರಿಸಿ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು. ಹಾಗೆ ಉಪವಾಸ ಮಾಡೋ ಅಂಥವರು ಬೆಳಗ್ಗೆ ಸೂರ್ಯೋದಯದ ಸಮಯದಿಂದಲೇ ಉಪವಾಸ ವ್ರತವನ್ನು ಶುರು ಮಾಡಬೇಕಾಗುತ್ತೆ. ಈ ಉಪವಾಸ ಅನ್ನೋದು ಕೂಡ ಒಂದು ವ್ರತ. ಹಾಗಾಗಿ ಇದನ್ನು ಕೂಡ ನಾವು ಶ್ರದ್ಧೆಯಿಂದನೇ ಮಾಡಬೇಕು. ಇನ್ನು ಮನೆಯಲ್ಲಿ ಸೂತ್ಕ ಇದೆ ಅಂತ ಅಂದರೆ ಪೂಜೆ ಮಾಡೋದಕ್ಕಾಗೋದಿಲ್ಲ ಅಂತ ಅನ್ನೋರು ನೀವು ಮನಸ್ಸಿನಲ್ಲೇ ಸ್ತೋತ್ರಗಳನ್ನು ಪಠನೆ ಮಾಡ್ಕೋಬೋದು. ವಿಷ್ಣುವಿನ ಸ್ತೋತ್ರಗಳನ್ನು ಪ್ರತಿಯೊಂದನ್ನು ಕೂಡ ನೀವು ಹೇಳ್ಕೋಬೋದು. ಒಂದು ಕಡೆ ಕೂತ್ಕೊಂಡು ನೀವು ಇದನ್ನು ಪಠನೆ ಮಾಡ್ಕೋಬೋದು ಅಥವಾ ಮನಸ್ಸಿನಲ್ಲೇ ಪಠನೆ ಮಾಡಿಕೊಂಡು ನೀವು ಎಲ್ಲ ಕೆಲಸಗಳನ್ನು ನೀವು ಮಾಡ್ಕೋಬೋದು. ಹಾಗೆ ಈ ದಿನ ಕೆಲವೊಂದು ತಪ್ಪನ್ನು ಮಾಡಬಾರ್ದು. ಏನಂದರೆ ಕೆಲವರಿಗೆ ಸೂತ್ಕ ಇರುತ್ತೆ ಅಥವಾ ಬೇರೆ ಬೇರೆ ಕಾರಣಗಳೇ ಇರ್ಬೋದು. ಕಾರಣಾಂತರಗಳಿಂದ ನಿಮಗೆ ಏಕಾದಶಿ ಆಚರಣೆ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ನಾವು ಹೇಗಿದ್ರೂ ಪೂಜೆ ಮಾಡ್ತಾ ಇಲ್ವಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಾನ್ ವೆಜ್ಜನ್ನು ತಿನ್ನಬಾರ್ದು. ಮನೆಯಲ್ಲೇ ಆಗಿರ್ಬೋದು ಅಥವಾ ಹೊರಗಡೆನೇ ಆಗಿರ್ಬೋದು ಈ ಒಂದು ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಮತ್ತು ಸಾಲ ಮಾಡೋದು ಅಷ್ಟೇ. ಈ ದಿನ ನೀವು ಸಾಲವನ್ನು ಮಾಡಬಾರ್ದು. ಹಾಗೆ ಒಡವೆ ಅಡ ಇಡುವಂಥದ್ದು ಈ ತಪ್ಪನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಏಕಾದಶಿ ಆಚರಣೆ ಮಾಡೋ ಅಂಥವ್ರು ತಪ್ಪದೆ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ತುಂಬ ಜನ ಇವಾಗ ಧನುರ್ಮಾಸ ಪೂಜೆನ ಮಾಡ್ತಾ ಇರ್ತೀರಾ. ಎಷ್ಟೋ ಜನ ಈ ಒಂದು ದಿನದ ಮಟ್ಟಿಗೆ ನಾವು ಮಾಡ್ಕೋಬೋದಾ ಈ ಪೂಜೆನ ಅಂತ ಕೇಳಿದ್ದೀರಾ. ಹಂಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಸಾಧ್ಯವಾದವರು ಮಾಡ್ಕೊಳ್ಳಿ. ಆಗಲ್ಲ ಅಂತ ಅನ್ನೋರು 8 ಗಂಟೆ ಮೇಲೂ ಕೂಡ ಮಾಡ್ಕೋಬೋದು. ಇನ್ನೂ ಈ ದಿನ ದಾನ ಮಾಡೋದು ಕೂಡ ಒಳ್ಳೆಯದು. ಯಾವ್ಯಾವ ವಸ್ತುವನ್ನು ದಾನ ಮಾಡಬೇಕು ಅಂತ ಅಂದರೆ ಮೊದಲನೇದಾಗಿ ಆಹಾರ ಪದಾರ್ಥಗಳನ್ನು ದಾನ ಮಾಡಿದ್ರೆ ಮಾರನೇ ದಿನ ಎಲ್ಲ ಕಡೆ ಅನ್ನದಾನ ನಡೆಯುತ್ತೆ. ಮತ್ತು ಅವತ್ತು ಕೂಡ ಎಷ್ಟೋ ದೇವಸ್ಥಾನದಲ್ಲೂ ಕೂಡ ಪ್ರಸಾದ ವಿನಿಯೋಗ ಇದ್ದೇ ಇರುತ್ತೆ.
ನಿಮ್ಮ ಕೈಲಾದ ಸಹಾಯನ ಮಾಡ್ಕೊಳ್ಳಿ. ಇನ್ನು ಅನ್ನದಾನ, ಧಾನ್ಯ ದಾನ, ಇವಾಗ ತುಂಬ ಚಳಿ ಬೇರೆ ಇದೆ ಅಲ್ವಾ, ಅದಕ್ಕೋಸ್ಕರ ಬೆಡ್ಶೀಟ್ಗಳು, ಸ್ವೆಟರ್ಗಳು, ಸಾಕ್ಸು ಈ ರೀತಿ ಕೂಡ ನೀವು ಕೊಡ್ಬೋದು. ಇನ್ನು ಎಲ್ಲ ದೇವಸ್ಥಾನದಲ್ಲೂ ಕೂಡ ಅನ್ನದಾನ ನಡೀತಾ ಇರುತ್ತೆ. ನೀವು ಧಾನ್ಯಗಳನ್ನು ತೊಗೊಂಡೋಗಿ ಕೊಡ್ಬೋದು, ಅಥವಾ ದುಡ್ಡು ಕೂಡ ಕೊಡ್ಬೋದು. ಈ ಥರ ಕೂಡ ನೀವು ಕೊಡ್ಬೋದು. ಅಥವಾ ಇನ್ನು ದೇವಸ್ಥಾನದ ಅರ್ಚಕರಿಗೆ ಒಂದು ವಸ್ತ್ರವನ್ನು ಕೊಡ್ಬೋದು. ಅಂದರೆ ಪಂಚೆ, ಶಲ್ಯ, ಈ ಥರ ಒಂದು ಟವಲ್ಲು, ಅದ್ರ ಜೊತೆಗೆ ಎಲೆ, ಅಡಿಕೆ, ಬಾಳೆಹಣ್ಣು, ದಕ್ಷಿಣೆ ಸಮೇತ ಅದನ್ನು ತೊಗೊಂಡೋಗ್ಬಿಟ್ಟು ನೀವು ಅವ್ರಿಗೆ ಕೊಟ್ಬಿಟ್ಟು ಆಶೀರ್ವಾದವನ್ನು ತಗೊಳ್ಳೋದ್ರಿಂದ ಒಳ್ಳೊಳ್ಳೆ ಫಲಗಳು ನಿಮಗೆ ಸಿಗುತ್ತೆ. ಈ ದಿನ 3 ಶುಭ ಯೋಗಗಳಿಂದ ಕೂಡಿರುವಂಥದ್ದು. ಹಾಗಾಗಿ ಈ ದಿನ ನೀವು ಏನೇ ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ಫಲ ನಿಮಗೆ ತುಂಬ ಅಧಿಕವಾಗಿ ಸಿಗುತ್ತೆ. ಹಾಗೆ ನೀವೇನಾದರೂ ಕೆಟ್ಟ ಕೆಲಸ ಮಾಡಿದ್ರೂ ಕೂಡ ಅದರ ಫಲ ಕೂಡ ನಿಮಗೆ ಅಧಿಕವಾಗಿ ಸಿಗುತ್ತೆ. ಹಾಗಾಗಿ ನೀವು ಒಂದ್ಸರಿ ಯೋಚನೆ ಮಾಡಿ ಯಾವ ಕೆಲಸ ಮಾಡಬೇಕು ಅಥವಾ ಯಾವ ಕೆಲಸ ಮಾಡಬಾರ್ದು ಅಂತ. ಮನೆಯಲ್ಲಿ ವೈಕುಂಠ ಏಕಾದಶಿ ಪೂಜೆ ಯಾವ ರೀತಿ ಇರಬೇಕು ಅಂತ ತಿಳ್ಕೊಳ್ಳೋಣ. ಇನ್ನು ಈ ದಿನ ತುಳಸಿ ಅಂತೂ ಬೇಕೇ ಬೇಕು ಪೂಜೆಗೆ. ಅದಕ್ಕೋಸ್ಕರ ಒಂದು ದಿನ ಮುಂಚೆನೇ ತಂದು ಇಟ್ಕೊಂಡ್ಬಿಡಿ. ಮತ್ತು ತುಪ್ಪದ ಬತ್ತಿಗಳು, ಅಕ್ಷತೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಅಭಿಷೇಕ ಮಾಡೋದಕ್ಕೆ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ, ಡ್ರೈ ಫ್ರೂಟ್ಸು, ಬಾಳೆಹಣ್ಣು ಈ ರೀತಿ ನೀವು ಒಂದು 5 ಪದಾರ್ಥವನ್ನು ರೆಡಿ ಮಾಡಿ ಇಟ್ಕೋಬೋದು. ಅಥವಾ ನೀವು ಬರೀ ಹಾಲಿನಿಂದನೂ ಕೂಡ ನೀವು ಅಭಿಷೇಕವನ್ನು ಮಾಡ್ಕೋಬೋದು. ಮನೆಯಲ್ಲಿ ವಿಷ್ಣು ಅಥವಾ ವೆಂಕಟೇಶ್ವರ ವಿಗ್ರಹ ಇದ್ದರೆ, ಅಥವಾ ಕೃಷ್ಣನ ವಿಗ್ರಹ ಇದ್ದರೆ, ಅಥವಾ ಅಂಬೆಗಾಲು ಕೃಷ್ಣನ ವಿಗ್ರಹ ಇದ್ದರೂ ಕೂಡ ನೀವು ಅಭಿಷೇಕವನ್ನು ಮಾಡ್ಕೋಬೋದು. ವಿಗ್ರಹ ಇಲ್ಲ ಅಂತ ಅನ್ನೋರು ಅಭಿಷೇಕ ಮಾಡೋದೇನು ಬೇಡ. ಹಾಗೆಯೇ ಫೋಟೋನ ಚೆನ್ನಾಗಿ ಒರೆಸ್ಕೊಂಬಿಟ್ಟು ಗಂಧ, ಕುಂಕುಮವನ್ನು ಇಟ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಿ ತುಳಸಿಯಿಂದ ಅಲಂಕಾರವನ್ನು ಮಾಡಿ ಪೂಜೆನ ಮಾಡ್ಕೋಬೋದು. ವಿಗ್ರಹ ಇರೋರು ಮೊದಲಿಗೆ ಅಭಿಷೇಕವನ್ನು ಮಾಡ್ಕೊಳ್ಳಿ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು. ಆಗಲ್ಲ ಅಂತ ಅನ್ನೋರು 8 ಗಂಟೆ ಮೇಲೂ ಕೂಡ ನೀವು ಪೂಜೆನ ಮಾಡ್ಕೋಬೋದು. ಈ ದಿನ ಪೂರ್ತಿ 3 ಶುಭ ಯೋಗಗಳಿಂದ ಕೂಡಿದೆ. ಹಾಗಾಗಿ ತುಂಬಾ ಒಳ್ಳೆಯ ದಿನ. ಈ ದಿನ ಪೂಜೆ ಮಾಡ್ಕೋಬೋದು. ಯಾಕಂದರೆ ದೇವಸ್ಥಾನದಲ್ಲಿ ಬೆಳಗಿನ ಜಾವದಿಂದಲೇ ತುಂಬಾ ರಶ್ ಇರುತ್ತೆ, ಸ್ವರ್ಗದ ಬಾಗಿಲನ್ನು ಪ್ರವೇಶ ಮಾಡೋದಕ್ಕೋಸ್ಕರ. ಹಾಗಾಗಿ ಮನೆಯಲ್ಲಿ ಬೇಗ ಪೂಜೆ ಮುಗಿಸ್ಕೊಂಡ್ಬಿಟ್ರೆ ದೇವಸ್ಥಾನಕ್ಕೆ ಹೋಗ್ಬಹುದಲ್ಲ ಅಂತ ಹೇಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಅಂತ ಹೇಳಿದ್ದು. ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ದೇವ್ರ ಮುಂದೆ ದೀಪ ಹಚ್ಬಿಟ್ಟು ತುಳಸಿ ಕಟ್ಟೆ ಮುಂದೆ ದೀಪ ಹಚ್ಚಬೇಕು. ನೀವು ಪೂಜೆಗೆ ಕೂತ್ಕೋಬೋದು. ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೆ ಅಭಿಷೇಕ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿರುವಂಥ ನೀರಿನಿಂದ ವಿಗ್ರಹಗಳನ್ನು ತೊಳೆದುಬಿಟ್ಟು ಗಂಧ ಎಲ್ಲ ಹಚ್ಬಿಟ್ಟು ಒಂದು ಪೀಠದ ಮೇಲೆ ಅಥವಾ ಒಂದು ಮಣೆ ಮೇಲೆ ಹಳದಿ ವಸ್ತ್ರವನ್ನು ಹಾಕ್ಬಿಟ್ಟು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು. ತುಳಸಿ ಮತ್ತು ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ. 2 ತುಪ್ಪದ ದೀಪಗಳನ್ನು ಹಚ್ಚಬೇಕು. ನೈವೇದ್ಯ ಅಂತ ಬಂದಾಗ ಹಾಲು, ಹಣ್ಣು ಇಟ್ಟು ಕೂಡ ಸಾಕಾಗುತ್ತೆ. ಅಥವಾ ನೀವೇನಾದರೂ ಸಿಹಿ ಪದಾರ್ಥವನ್ನು ಮಾಡಿ ನೈವೇದ್ಯ ಮಾಡ್ತೀರಾ ಅಂತಂದರೆ ಮಾಡ್ಬೋದು. ಏಕಾದಶಿ ದಿನ ಹಾಲು ಮತ್ತು ಹಣ್ಣು ಇಟ್ಟು ಕೂಡ ಸಾಕು. ತುಂಬ ಜನ ಹಾಲು ಕೂಡ ಇಡೋದಿಲ್ಲ. ಹಾಗಾಗಿ ಬಾಳೆಹಣ್ಣನ್ನು ನೈವೇದ್ಯಕ್ಕಿಟ್ಟರು ಕೂಡ ಸಾಕಾಗುತ್ತೆ. ಮತ್ತು ಗಣಪತಿ ಮಂತ್ರನ ಹೇಳ್ಕೊಳ್ಳಿ, ಪೂಜೆನ ಶುರು ಮಾಡ್ಕೊಳ್ಳಿ. ಕೈಯಲ್ಲಿ ಅಕ್ಷತೆ ಮತ್ತು ತುಳಸಿಯನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಯಥಾಶಕ್ತಿ ವೈಕುಂಠ ಏಕಾದಶಿ ದಿನ ಉಪವಾಸ ವ್ರತದ ಜೊತೆಗೆ ಏಕಾದಶಿ ಪೂಜೆನ ಮಾಡ್ತಾ ಇದ್ದೀನಿ, ನನ್ನ ಸೇವೆನ ಸ್ವೀಕರಿಸಪ್ಪ ಭಗವಂತ ಅಂತ ಕೇಳಿಕೊಂಡು ಆ ಅಕ್ಷತೆ ಮತ್ತು ತುಳಸಿಯನ್ನು ವಿಗ್ರಹದ ಮುಂದೆ ಹಾಕಿಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಇದಾದಮೇಲೆ ವಿಷ್ಣುವಿನ ಮಂತ್ರ ಅಷ್ಟೋತ್ತರವನ್ನು ಹೇಳ್ಕೋಬೇಕು ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಬೇಕು. ಈ ದಿನ ಯಾರಿಗೆಲ್ಲ ಪಾರಾಯಣ ಮಾಡೋದಕ್ಕೆ ಬರುತ್ತೋ ಅವರೆಲ್ಲರೂ ಕೂಡ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಇದು ಯಾವುದೂ ಹೇಳೋದಕ್ಕೆ ಬರಲ್ಲ ಅಂತ ಅನ್ನೋರು ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಈ ಚಿಕ್ಕ ಮಂತ್ರವನ್ನು ಹೇಳ್ಕೊಳ್ಳಿ 108 ಸಾಲಿ. ಇದಾದಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು. ಅಂದರೆ ಬಾಳೆಹಣ್ಣು ಅದರ ತುದಿನ ಮುರಿದ್ಬಿಟ್ಟು ಒಂದು ತುಳಸಿ ದಳನ ಅದರ ಮೇಲಿಟ್ಬಿಟ್ಟು ನಿಮ್ಮ 2 ಕೈಯಿಂದ ಆ ನೈವೇದ್ಯವನ್ನು ತೋರಿಸ್ಬಿಟ್ಟು ಸ್ವೀಕರಿಸಪ್ಪ ಅಂತ ಕೇಳ್ಕೊಳ್ಳಿ. ಆಮೇಲೆ ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಕೊನೆಯಲ್ಲಿ ಕ್ಷಮಾರ್ಪಣ ಮಂತ್ರವನ್ನು ಹೇಳ್ಕೋಬೇಕು. ಮಾಡಿರೋ ಪೂಜೆನಲ್ಲಿ ಹೇಳಿರೋ ಮಂತ್ರದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆಯನ್ನು ಕೇಳಬೇಕು. ಭಗವಂತನ ಹತ್ತಿರ ಕ್ಷಮೆಯನ್ನು ಕೇಳಿಬಿಟ್ಟು ನೀವು ಪೂಜೆನ ಮುಗಿಸ್ಕೋಬೋದು. ಸಮಯ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆದರೂ ಸಮಯ ಮಾಡಿಕೊಂಡಾದ್ರೂ ನೀವು ದೇವಸ್ಥಾನಕ್ಕೆ ಹೋಗಲೇಬೇಕು. ಯಾಕಂದರೆ ಈ ದಿನ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಲೇಬೇಕು. ಸ್ವರ್ಗದ ಬಾಗಿಲನ್ನು ಪ್ರವೇಶ ಮಾಡಲೇಬೇಕು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ನೀವು ಅಷ್ಟೇ ತುಳಸಿಯನ್ನು ತೊಗೊಂಡೋಗ್ಬಿಟ್ಟು ಇದನ್ನು ಕೊಟ್ಬಿಟ್ಟು ತುಳಸಿಯಿಂದ ಅರ್ಚನೆ ಮಾಡಿಸ್ಕೊಳ್ಳಿ. ದೇವರ ದರ್ಶನ ಮಾಡ್ಕೊಂಡ್ಬಿಟ್ಟು ಆಮೇಲೆ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿ ಬರಬೇಕು.
ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನದಲ್ಲೂ ಉತ್ತರ ದಿಕ್ಕಿಗೆ ವೈಕುಂಠ ದ್ವಾರವನ್ನು ನಿರ್ಮಾಣ ಮಾಡಿರ್ತಾರೆ, ಸ್ವರ್ಗದ ಬಾಗಿಲನ್ನು ನಿರ್ಮಾಣ ಮಾಡಿರ್ತಾರೆ. ಅಲ್ಲಿಂದ ಹೊರಗಡೆ ಹೋಗಬೇಕು ಅಂತ ಹೇಳಿ ಮೊದಲು ಒಳಗಡೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಆನಂತರ ಆ ಸ್ವರ್ಗದ ಬಾಗಿಲಿನಿಂದ ಹೊರಗಡೆ ಬರಬೇಕು. ಇದಿಷ್ಟು ಕೂಡ ವೈಕುಂಠ ಏಕಾದಶಿ ದಿನ ಆಚರಣೆ ಮಾಡಬೇಕಾದಂತಹ ಸರಳವಾದ ಪೂಜಾ ವಿಧಾನಗಳು ಮತ್ತು ದಾನ ಮಾಡುವಂಥ ಕ್ರಮ. ಉಪವಾಸದ ಬಗ್ಗೆ ಹೇಳಬೇಕು ಅಂತ ಅಂದರೆ, ಉಪವಾಸ ಮಾಡೋ ಅಂಥವ್ರು ಬೇಯಿಸಿದ ಕರಿದ ಪದಾರ್ಥಗಳನ್ನು ತಿನ್ನಬಾರ್ದು. ಆದಷ್ಟು ಕಾಫಿ, ಟೀ, ಎಳ್ನೀರು, ಜ್ಯೂಸು ಅಂದರೆ ಹಣ್ಣಿನ ಜ್ಯೂಸು ಇದನ್ನು ತೊಗೋಬೋದು. ಮತ್ತು ಹೆಚ್ಚಾಗಿ ಲಿಕ್ವಿಡ್ ಐಟಮ್ನ ತೊಗೊಳೋದಕ್ಕೆ ಹೋಗಬೇಡಿ, ಯಾಕಂದರೆ ಪದೇ ಪದೇ ವಾಶ್ರೂಮ್ಗೆ ಹೋಗಬೇಕಾಗುತ್ತೆ. ಹಂಗಾಗಿ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಇನ್ನು ನಿರಾಹಾರಿಯಾಗಿ ಮಾಡೋದು ಒಳ್ಳೆಯದು. ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಮಾಡಿ, ಆಗಲ್ಲ ಅಂತ ಅನ್ನೋರು ಲಿಕ್ವಿಡ್ ಐಟಮ್ನ ತೊಗೋಬೋದು. ಇನ್ನು ರಾತ್ರಿ ಖಾಲಿ ಹೊಟ್ಟೆನಲ್ಲಿ ಮಲಗೋದಿಕ್ಕೆ ಆಗೋದಿಲ್ಲ ಅಂತ ಅನ್ನೋರು ಸಿಹಿ ಅವಲಕ್ಕಿನ ಮಾಡಿಕೊಂಡು ತಿನ್ಕೋಬೋದು. ಇದಕ್ಕೇ ಜೇನುತುಪ್ಪ, ಬಾಳೆಹಣ್ಣು, ಸಕ್ಕರೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಈ ರೀತಿ ನೀವು ತಿನ್ಕೋಬೋದು. ಇನ್ನು ಕೆಲವರು ಉಪ್ಪಿಟ್ಟು ಮಾಡ್ಕೊಳ್ತಾರೆ ಮತ್ತು ಚಪಾತಿನ ಮಾಡ್ಕೊಂಡು ತಿಂತಾರೆ. ಇದೆಲ್ಲ ಅವರಿಷ್ಟಕ್ಕೆ ಬಿಟ್ಟಿದ್ದು. ಆದರೆ ಅನ್ನ ತಿನ್ನಬಾರ್ದು ಅಷ್ಟೇ. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿರುವಂಥ ಆಹಾರ ಪದಾರ್ಥವನ್ನು ತಿನ್ನಬಾರ್ದು. ಅತಿ ಮುಖ್ಯವಾಗಿ ಬೇಯಿಸಿರೋವಂಥದ್ದು ಕರಿದ ಪದಾರ್ಥಗಳನ್ನು ತಿನ್ನಬಾರ್ದು. ಬರೀ ಹಣ್ಣುಗಳು ಮತ್ತು ಸಲಾಡ್ ಥರ ನೀವು ಮಾಡ್ಕೊಂಬಿಟ್ಟು ತಿನ್ಕೋಬೋದು. ಇನ್ನೂ ಆ ದಿನ ರಾತ್ರಿ ನೀವೇನು ಅಡುಗೆ ಮಾಡ್ಕೊಂಡಿರ್ತೀರೋ ಅದನ್ನ ತಿನ್ನಬೇಕು ಅಂದಾಗ ನೀವು ಪ್ರತಿದಿನ ಉಪಯೋಗಿಸುವಂಥ ತಟ್ಟೆನಲ್ಲಿ ನೀವು ತಿನ್ನೋದಕ್ಕೆ ಹೋಗಬೇಡಿ. ನೀವು ಆ ದಿನ ಮಾತ್ರ ಬಾಳೆ ಎಲೆ ಅಥವಾ ಮುದುಕದ ಎಲೆ ಇದನ್ನು ಉಪಯೋಗಿಸ್ಕೊಂಬಿಟ್ಟು ನೀವು ಅದರಲ್ಲಿ ಊಟ ಮಾಡಿ, ತುಂಬಾ ಒಳ್ಳೆಯದು. ಈ ರೀತಿ ನೀವು ವೈಕುಂಠ ಏಕಾದಶಿ ದಿನ ಪೂಜೆ ಮಾಡ್ಕೊಂಬಿಟ್ಟು ಉಪವಾಸ ಮಾಡಿಬಿಟ್ಟು ದಾನವನ್ನು ಮಾಡ್ಬೋದು. ಇಷ್ಟು ಕೂಡ ವೈಕುಂಠ ಏಕಾದಶಿಯ ಆಚರಣೆ ಬಗ್ಗೆ ತಿಳಿಸಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.